ಸಕ್ಕರೆ ನಾಡು ಮಂಡ್ಯದಲ್ಲಿ ಧ್ವಜ ದಂಗಲ್ ತಣ್ಣಗಾಗಿಲ್ಲ. ಹನುಮ ಧ್ವಜಕ್ಕಾಗಿ ಮತ್ತೊಂದು ಬೃಹತ್ ಹೋರಾಟ ಇವತ್ತು ನಡೀತಾ ಇದೆ. ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮ ಬಂದ್ಗೆ ಕರೆ ಕೊಡಲಾಗಿದೆ. ಆಂಜನೇಯ ದೇಗುಲದಿಂದ ಡಿಸಿ ಕಚೇರಿವರೆಗೂ ಕೂಡ ರ್ಯಾಲಿಗೆ ಕರೆ ಕೊಟ್ಟಿದ್ದಾರೆ. ಕೆರಗೋಡು ಧ್ವಜಸ್ತಂಭದ ಬಳಿ ಸದ್ಯ ಜನ ಆಗಮಿಸ್ತಾ ಇದ್ದಾರೆ. ರ್ಯಾಲಿಗೆ ಬೈಕ್ಗಳ ಮೂಲಕ ಆಗಮಿಸ್ತಾ ಇದ್ದಾರೆ ಗ್ರಾಮಸ್ಥರು. ಶ್ರೀರಾಮ ಭಜನಾ ಮಂಡಳಿ, ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ, ಭಜರಂಗ ಸೇನೆಯಿಂದ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿರೋದು. ಕೆಎಸ್ಆರ್ಟಿಸಿ, ಖಾಸಗಿ ಬಸ್, ಆಟೋ ಸಂಚಾರ ಎಂದಿನಂತೆ ಕೆಲಸ ಕಾರ್ಯಗಳಲ್ಲಿ ಜನ ಕೂಡ ತೊಡಗಿದ್ದಾರೆ. ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ವರ್ತಕರು ತೆರೆದಿಲ್ಲ. ಸದ್ಯಕ್ಕೆ ಮಂಡ್ಯದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಅಂದ್ರೆ ಸಮಯ ಕಳಿತ ಗೊತ್ತಾಗಬೇಕು ಇವತ್ತಿನ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅಂತ. ಸದ್ಯಕ್ಕೆ ವಾಹನಗಳ ಓಡಾಟ ಇದೆ, ಮತ್ತೆ ಅಂಗಡಿ ಮುಂಗಟ್ಟುಗಳು ಒಂದು ಹಂತಕ್ಕೆ ಅಲ್ಲಲ್ಲಿ ಕ್ಲೋಸ್ ಇದ್ರು, ಒಂದಷ್ಟು ಕಡೆ ಓಪನ್ ಇದ್ದಾವೆ, ವಾಹನಗಳ ಸಂಚಾರವೂ ಆಗ್ತಾ ಇದೆ. ಬಟ್ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಇವತ್ತು ಮತ್ತೆ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ 9 ಗಂಟೆ ಮತ್ತು ನಂತರದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ಬಂದ್ ಯಶಸ್ವಿ ಆಗುತ್ತಾ ಇಲ್ವಾ, ಅಥವಾ ಎಷ್ಟು ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ ಮಂಡ್ಯದಲ್ಲಿ, ಕೆರಗೋಡಿನ ಕಿಚ್ಚು ಇವತ್ತಿನ ಪ್ರತಿಭಟನೆ ಮೂಲಕ ಹೆಚ್ಚಾಗುತ್ತಾ ನೋಡಬೇಕು. ಸೊ ಇದೀಗ ಕೆರಗೋಡಿನಿಂದ ನಂದೀಶ್ ಮತ್ತೆ ಮಂಡ್ಯದ ನಗರ ಭಾಗದಿಂದ ಮೋಹನ್ ನಮ್ಮೊಟ್ಟಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ನಂದೀಶ್ವರನ್ನ ಮಾತಾಡಿಸ್ತೀನಿ. ನಂದೀಶ್, ಸದ್ಯ ಈಗಾಗಲೇ ಪ್ರತಿಭಟನೆ ಆರಂಭ ಆಗಿದೆಯಾ? 9 ಗಂಟೆ ಮತ್ತು ನಂತರದಲ್ಲಿ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ರಿ. ಸದ್ಯದ ಚಿತ್ರಣ ಏನು ಕಂಡು ಬರ್ತಾ ಇದೆ ಕೆರಗೋಡು ಗ್ರಾಮದಲ್ಲಿ? ಖಂಡಿತ ವಿಜಯ್, ಈಗಾಗಲೇ ಬಜರಂಗ ದಳ, ಬಜರಂಗ ಸೇನೆ ಹಾಗೆ ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಭಜನಾ ಮಂಡಳಿ ಮಂಡ್ಯ ಹಾಗೆ ಕೆರಗೋಡು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ನಾನಿವತ್ತು ಕೆರಗೋಡಿನಲ್ಲಿದ್ದೇನೆ. ಇಲ್ಲಿ ಈಗಾಗಲೇ ಈ ಒಂದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಕೆರಗೋಡಿನಲ್ಲಿ ವ್ಯಕ್ತವಾಗ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಧ್ವಜಕಂಬದ ಮುಂಭಾಗ ಇದೀಗ ಎಲ್ಲರೂ ಕೂಡ, ಅಂದರೆ ಹಿಂದೂ ಕಾರ್ಯಕರ್ತರು, ಗ್ರಾಮಸ್ಥರು ಎಲ್ಲರೂ ಕೂಡ ಇದೀಗ ಬೈಕ್ ರ್ಯಾಲಿಗೆ ಆಗಮಿಸ್ತಾ ಇರುವಂಥದ್ದು. ಅಂದರೆ ಕೆರಗೋಡು ಗ್ರಾಮದಿಂದ ಈ ಒಂದು ಬೈಕ್ ರ್ಯಾಲಿಯು ಕೂಡ ಆರಂಭ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೈಕ್ ರ್ಯಾಲಿಯು ಕೂಡ ಆರಂಭ ಆಗುವಂಥದ್ದು. ಇನ್ನೀಗಾಗಲೇ ಈ ಒಂದು ಸ್ಥಳದಲ್ಲಿ ಇಲ್ಲಿನ ಗ್ರಾಮಸ್ಥರು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಈಗಾಗಲೇ ಬೈಕ್ಗಳನ್ನು ಕೂಡ ಈಗಾಗಲೇ ತಂದಿರುವಂಥದ್ದು. ಯಾಕೆಂದ್ರೆ ಇಲ್ಲಿಂದ ಬೈಕ್ ರ್ಯಾಲಿ ಆರಂಭವಾಗುವಂಥದ್ದು. ಅಂದ್ರೆ ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ಬಂದ್ ಆಗಿದೆ, ಮತ್ತೊಂದು ಕಡೆ ಬೈಕ್ ರ್ಯಾಲಿ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಇಲ್ಲಿಂದ ನೇರವಾಗಿ ಮಂಡ್ಯದ ಆಂಜನೇಯ ದೇಗುಲ ಏನಿದೆ, ಮಂಡ್ಯದ ಆಂಜನೇಯ ದೇಗುಲದವರೆಗೂ ಕೂಡ ಆ ಒಂದು ಯಾತ್ರೆ, ಅಂದ್ರೆ ಬೈಕ್ ರ್ಯಾಲಿ ಕೂಡ ತೆರಳಲಿದೆ. ಈ ಒಂದು ಬೈಕ್ ರ್ಯಾಲಿ ಬಳಿಕ ನೇರವಾಗಿ ಅಲ್ಲಿಂದ ಎಲ್ಲರೂ ಕೂಡ ಅಸೆಂಬಲ್ ಆಗುವಂಥದ್ದು. ಅಂದ್ರೆ ಕೆರಗೋಡು ಗ್ರಾಮಸ್ಥರು, ಹಿಂದೂ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಅಲ್ಲಿ ಅಸೆಂಬಲ್ ಆಗಿ ಅಲ್ಲಿಂದ ಪಾದಯಾತ್ರೆಯನ್ನು ಕೂಡ ಹೊರಡುವಂಥದ್ದು. ಇನ್ನು ಇಲ್ಲಿನ ಹಿಂದೂ ಕಾರ್ಯಕರ್ತರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸರ್, ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದೀರಿ, ಒಂದ್ ಕಡೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದೆ. ಬೈಕ್ ರ್ಯಾಲಿ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಎಷ್ಟು ಜನ ಭಾಗವಹಿಸಬಹುದು ಸರ್? ಸರ್, ಇದು ಬಂದಂತೇಳಿ ಬಲವಂತದ್ದೇನಿಲ್ಲ. ನಾವು ಸ್ವಇಚ್ಛೆಯಿಂದ ಸ್ವಯಂ ಪ್ರೇರಿತಾಗಿ ಬಂದ್ ಮಾಡಿ ಈ ಒಂದು ಬೈಕ್ ರ್ಯಾಲಿ ಅಂತಂದರೆ ಎಲ್ಲ ಒಗ್ಗೂಡಿ ಇಲ್ಲಿ ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಸಿ ಮಂಡ್ಯದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಒಂದು ಪ್ರತಿಭಟನೆ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಏನು ಹಮ್ಮಿಕೊಂಡಿದೆ ಪಾದಯಾತ್ರೆ ಪ್ರತಿಭಟನೆ, ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಇಲ್ಲಿಗೆ 9:30 ಇಲ್ಲಿಂದ ಪೂಜೆ ಸಲ್ಲಿಸಿ ಹೊರಟೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇಲ್ಲ ಸುತ್ತಮುತ್ತಲ ಗ್ರಾಮಸ್ಥರು, ಆಗ ಭಕ್ತಾದಿಗಳು, ನಮ್ಮ ಈ ಒಂದು ಕೆರಗೋಡು ಹೋಬಳಿ ಏನು ಅಭಿಮಾನಿಗಳಿದ್ದಾರೆ, ಹಿಂದೂ ಅಭಿಮಾನಿಗಳು ಎಲ್ಲರೂ ಕೂಡ 9:30 ಇಲ್ಲಿ ಬಂದು ಇಲ್ಲಿಂದ ಪೂಜೆ ಸಲ್ಲಿಸಿ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಕಾನೂನಿನ ಒಂದು ಏನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆ ರೀತಿ ಎಲ್ಲರಿಗೂ ಗೈಡ್ಲೈನ್ಸ್ ಮಾಡಿ, ಯಾವುದೇ ಅಹಿತ ಘಟನೆಗಳು ಹೋದ ಬಾರಿ ನಡೆದಂಥ ಹಾಗೆ ನಡೆಯೋದು ಬೇಡ ಅಂತೇಳಿ, ಹಾಗಾಗಿ ಯಾವುದೇ ರಾಜಕೀಯದ ಕಾರ್ಯಕರ್ತರಾಗಲಿ BJPಯವರಾಗಲಿ ಇದಕ್ಕೆ ಬೆಂಬಲ ಇಲ್ಲ. ನಮ್ಮ ಹಿಂದೂ ಸಂಘಟನೆಗಳು ಏನು ಕರೆ ಕೊಟ್ಟಿದ್ದೀವಿ, ಹಾಗಾಗಿ ನಾವೇ ಕೂಡ ಇದನ್ನು ಭಾಗವಹಿಸಿ ಶಿಸ್ತುಬದ್ಧವಾಗಿ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಸಾರ್ವಜನಿಕರಾಗಲಿ, ಶಾಲಾ ಮಕ್ಕಳಿಗಾಗಲಿ, ವರ್ತಕರಾಗಲಿ ಯಾವುದೇ ಒಂದು ಭಯಭೀತಿಯ ಏನು ಬೇಡ. ನಾವು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ,
ಹಿಂದೂ ಅಭಿಮಾನಿಗಳು ನಮ್ಮ ಏನು ಹನುಮಧ್ವಜ ಹನುಮನಿಗೆ ಅವಮಾನ ಆಗಿದೆ, ಆ ಧ್ವಜ ಅಲ್ಲೇ ಹಾರಬೇಕು. ಆ ಹಾರೋದಕ್ಕೆ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ದಯವಿಟ್ಟು ಇದಕ್ಕೆ ಸಹಕರಿಸಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಸರ್, ನಿಮ್ಮ ಸಂಕಲ್ಪ ಏನು ಅಂತ? ಅಂದರೆ ನಿಮ್ಮ ಸಂಕಲ್ಪ ಅಂದರೆ ಮತ್ತೆ ಹನುಮಧ್ವಜ ಹಾರಲೇಬೇಕು ಅಂತಾರೆ. ಯಾಕೆಂದ್ರೆ ಜಿಲ್ಲಾಡಳಿತ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಆಗಲ್ಲ, ನೀವು ಖಾಸಗಿ ಜಾಗದಲ್ಲಿ ಒಂದು ಧ್ವಜಕಂಬವನ್ನು ನಿರ್ಮಾಣ ಮಾಡ್ಕೊಳ್ಳಿ, ನಾವೇ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ MLA ಕೂಡ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಅಂತ ಈ ಒಂದು? ಈಗ ಮೊದಲು ಖಾಸಗಿ ಜಾಗದಲ್ಲೇನು ಸುಮ್ಮನೆ ಎತ್ತಲಿರಲಿಲ್ಲ. ಅಲ್ಲ ಹನುಮತ್ ಧ್ವಜ ಹಾಕ್ದಾಗ ಅವ್ರೇನೂ ವಿರೋಧ ವ್ಯಕ್ತಪಡಿಸಲಿಲ್ಲ. ಈಗ ಮಾಡೋದಾದ್ರೆ ಏನೀಗ ಅಲ್ಲಿಗೆ ಖಾಸಗಿ ಜಾಗ ನಾವೇ ಚಂದ ಎತ್ಕೊಂಡು ಹನುಮತ್ ಧ್ವಜ 108 ಅಡಿ ಹಾಕಿದ್ದೀವಿ. ಅಲ್ಲಿ ಪುನಃ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಅದೇ ಧ್ವಜ ಕಂಬಕ್ಕೆ ಹನುಮತ್ ಧ್ವಜ ಹಾರಾಡಬೇಕು. ಅಲ್ಲಿ ತನಕ ನಮಗೆ ವಿರಮಿಸುವ ಪ್ರಶ್ನೆ ಇಲ್ಲ. ಇದಿಷ್ಟು ಪ್ರತಿಭಟನಾಕಾರರು, ಇಲ್ಲಿನ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ನಾವು ಮತ್ತೆ ಅದೇ ಧ್ವಜಕಂಬದಲ್ಲಿ ಹನುಮ ಧ್ವಜ ಹಾರುವುದನ್ನು ನೋಡಲೇಬೇಕು, ಆ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಧ್ವಜಕಂಬದ ಸುತ್ತವೂ ಕೂಡ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಈ ಒಂದು ಸ್ಥಳಕ್ಕೆ ಈಗಾಗಲೇ ASP ತಿಮ್ಮಯ್ಯವರು ಕೂಡ ಬಂದು ಭದ್ರತೆಯನ್ನು ಪರಿಶೀಲನೆಯನ್ನು ಮಾಡಿರುವಂಥದ್ದು. ಅಂದರೆ ಕಳೆದ ಬಾರಿ ಒಂದಷ್ಟು ಅಹಿತಕರ ಘಟನೆ ನಡೆದಿತ್ತು, ಆ ನಿಟ್ಟಿನಲ್ಲಿ ಮತ್ತೆ ಅದು ಮರಿಕಳಿಸಬಾರ್ದು ಎಂಬ ನಿಟ್ಟಿನಲ್ಲಿ ಎಲ್ಲ ರೀತಿಯ ಭದ್ರತೆ ಮತ್ತು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆ ಪೊಲೀಸರ ಭದ್ರತೆ ಆದರೆ ಇನ್ನೊಂದು ಕಡೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಇಲ್ಲಿನ ವರ್ತಕರು ಕೂಡ ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯ ಕೆರಗೋಡಿನಲ್ಲಿ ಈ ಒಂದು ಪರಿಸ್ಥಿತಿ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದಷ್ಟು ಪ್ರತಿಭಟನಾಕಾರರು ಕೂಡ ಜೊತೆ ಸೇರ್ತಾರೆ. ಇಲ್ಲಿಂದ ನೇರವಾಗಿ ಏನು ಕೆರಗೋಡು ಗ್ರಾಮದ ಆಂಜನೇಯ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ಇಲ್ಲಿ ಬೈಕ್ ರ್ಯಾಲಿಗೂ ಕೂಡ ಚಾಲನೆ ಕೊಡಲಾಗುತ್ತೆ. ಇಲ್ಲಿಂದ ಕೆರಗೋಡಿನಿಂದ ಚಾಲನೆ ಆಗುವಂತ ಬೈಕ್ ರ್ಯಾಲಿ ಏನು ಹುಲಿವಾಹನ, ಸಾತನೂರು, ಚಿಕ್ಕಮಂಡ್ಯ ಸೇರಿ ಅಲ್ಲಿಂದ ಬಳಿಕ ನೇರವಾಗಿ ಮಂಡ್ಯ ನಗರಕ್ಕೆ ಎಂಟ್ರಿಯನ್ನು ಕೊಡಲಿದೆ. ಮಂಡ್ಯದ ಆಂಜನೇಯ ದೇಗುಲದಲ್ಲಿ ಮತ್ತೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರು, ಇನ್ನೊಂದಷ್ಟು ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಪಡೆಯಾಗಿ ಅಲ್ಲಿಂದ ನೇರವಾಗಿ ಮಂಡ್ಯದ ಆಂಜನೇಯ ದೇಗುಲದಿಂದ ಏನು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ನಡೆಯಲಿದೆ. ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ಮತ್ತೆ ಹನುಮ ಧ್ವಜ ಹಾರಾಟಕ್ಕೆ ಅನುಮತಿಯನ್ನು ಕೊಡಬೇಕು ಎಂಬ ಮೂಲಕ ಮನವಿಯನ್ನು ಕೂಡ ಮಾಡಲಿದ್ದಾರೆ. ವಿಜಯ್. ಓಕೆ ನಂದೀಶ್, ಮತ್ತೆ ಮಾತಾಡಿಸ್ತೀನಿ. ಸದ್ಯ ಕೆರಗೋಡು ಗ್ರಾಮದಲ್ಲಿ ಈ ರೀತಿಯಾದ ಪರಿಸ್ಥಿತಿ ಇದ್ರೆ ಮಂಡ್ಯ ನಗರದಲ್ಲಿ ಹೇಗಿದೆ ಈಗಿನ ಚಿತ್ರಣ, ಆ ಬಗ್ಗೆ ತಿಳಿಸ್ಕೊಡ್ತಾರೆ ಮೋಹನ್. ಸೊ ಮೋಹನ್, ನಾವು ಗಮನಿಸ್ತಾ ಇದ್ವಿ ಕೆರಗೋಡಿನಲ್ಲಿ ಸ್ವಯಂ ಪ್ರೇರಿತರಾಗಿ ಗ್ರಾಮಸ್ಥರು ಬಂದ್ನಲ್ಲಿ ಭಾಗಿಯಾಗೋ ಹಾಗೆ ಕಾಣ್ತಾ ಇದೆ. ಅಲ್ಲಿದ್ದಂಥ ಪ್ರತಿಭಟನಾಕಾರರು ಅದನ್ನೇ ಹೇಳ್ತಾ ಇದ್ರು. ಮಂಡ್ಯ ನಗರ ಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪೊಲೀಸರು, ಅಲ್ಲಿನ ಚಿತ್ರಣ ಏನು ಕಂಡು ಬರ್ತಾ ಇದೆ? ಖಂಡಿತ ವಿಜಯ್, ಏನು ಹಿಂದೂ ಪರ ಸಂಘಟನೆಗಳು ಸದ್ಯ ಹನುಮ ಧ್ವಜ ವಿವಾದ ಹಿನ್ನೆಲೆಯಲ್ಲಿ ಮಂಡ್ಯಗೆ ಬಂಧನ ಕರೆಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖವಾಗಿ ಏನೋ ಹಿಂದೂ ಪರ ಸಂಘಟನೆಗಳು ನೀಡಿರ್ತಕ್ಕಂಥ ಬಂದ್ಗೆ ಬಿಜೆಪಿಯು ಕೂಡ ಸದ್ಯ ಬೆಂಬಲವನ್ನು ಸೂಚಿಸುತ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಂಡ್ಯದ ಪ್ರಮುಖ ರಸ್ತೆಗಳೇನಿದೆ, ಈ ಒಂದು ರಸ್ತೆಗಳು ಕೂಡ ಸದ್ಯ ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಬಂಧನ ಮಾಡಿರ್ತಕ್ಕಂಥದ್ದು. ನಾನೀಗ ತೋರಿಸ್ತಾ ಇರುವಂತಹ ಚಿತ್ರಣ VV ರಸ್ತೆಯಲ್ಲಿ, ಮಂಡ್ಯದ ಪ್ರಮುಖ VV ರಸ್ತೆ ಏನಿದೆ, ಈ ಒಂದು VV ರಸ್ತೆ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಈಗಾಗಲೇ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಈ ಒಂದು ರಸ್ತೆ ಅಲ್ಲ, RP ರಸ್ತೆ ಆಗಿರ್ಬೋದು, ಪೇಟೆ ಬೀದಿ ರಸ್ತೆ ಆಗಿರ್ಬೋದು, ಹೀಗೆ ಹಲವೆಡೆ ಬಂದ್ಗೆ ಪೂರಕ ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ 9 ಗಂಟೆ ಆದರೂ ಈವರೆಗೂ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ತೆರೆಯದಂತೆ ಸದ್ಯ ಮಂಡ್ಯ ಬಂದ್ಗೆ ಈಗಾಗಲೇ ವರ್ತಕರು ಕೂಡ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆರಳೆಣಿಕೆಯಷ್ಟು ಅಂದರೆ ಅಗತ್ಯ ವಸ್ತುಗಳು, ಊಟ ಹಾಗೆ ಮೆಡಿಕಲ್ ಶಾಪ್, ಈ ಥರ ಅಂಗಡಿಗಳು ಮಾತ್ರ ಈಗಾಗಲೇ ಮಂಡ್ಯದಲ್ಲಿ ತೆರೆ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆಂಜನೇಯ ದೇವಾಲಯದಿಂದ DC ಕಚೇರಿವರೆಗೆ ಸದ್ಯ ಪಾದಯಾತ್ರೆ ಮಾಡ್ತಾರೆ, ಈ ಒಂದು ಪಾದಯಾತ್ರೆ ಮಾಡುವಂಥ ಸ್ಥಳಗಳ ಅಂದರೆ ಪ್ರಮುಖವಾದ ವೃತ್ತಗಳಲ್ಲಿ ಸಂಜಯ್ ವೃತ್ತ ಆಗಿರ್ಬೋದು, ಮಹಾವೀರ ವೃತ್ತ ಆಗಿರ್ಬೋದು, ಹಾಗೆ DC ಕಚೇರಿ ಬಳಿ ಕೂಡ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಈಗಾಗಲೇ ಮಂಡ್ಯದ ಹಲವು ಪ್ರಮುಖ ವೃತ್ತಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಸೂಚನೆಯನ್ನ ನೀಡ್ತಕ್ಕಂಥದ್ದು. ಪ್ರಮುಖವಾಗಿ ಅಂದರೆ ಈಗ ಪರೀಕ್ಷೆ ಸಮಯ ಆಗಿರ್ಬೋದು, ಹಾಗೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾವುದೇ ಥರದ ತೊಂದರೆ ಆಗದಂತೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಲಿಕ್ಕೂ ಕೂಡ ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಸೂಚನೆಯನ್ನ ನೀಡತಕ್ಕಂಥದ್ದು. ಹೀಗಾಗಿ ಯಾರಿಗೂ ಕೂಡ ತೊಂದರೆ ನೀಡದಂತೆ ಅಹಿತಕರ ಘಟನೆಗಳು ಕೂಡ
ಮರುಕಳಿಸದಂತೆ ಸದ್ಯ ಪ್ರತಿಭಟನೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಆದರೆ ಏನು 9 ಗಂಟೆ ಆದರೂ ಕೂಡ ಪ್ರತಿಭಟನಾಕಾರರು ಸದ್ಯ ಈವರೆಗೂ ರಸ್ತೆಗೆ ಇಳಿದಿಲ್ಲ. ಹೀಗಾಗಿ ಆದರೆ ಮಂಡ್ಯ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ವರ್ತಕರು ಕೂಡ ಸದ್ಯ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡೋ ಮೂಲಕ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳೋದಾದ್ರೆ ಹಿಂದೂ ಪರ ಸಂಘಟನೆಗಳ ಒತ್ತಾಯ ಏನಿದೆ ಅಂದ್ರೆ ಅದೇ ಒಂದು ಮೋಹನ್, ಈಗ ಹಿಂದೂ ಪರ ಸಂಘಟನೆಗಳು ಮತ್ತೆ ಬಿಜೆಪಿ ಬಂದ್ಗೆ ಕರೆ ಕೊಟ್ಟಿರೋದು ಅಂತ ಅಷ್ಟಕ್ಕತ್ತೆ ಸೀಮಿತವಾಗಿ ಕಾಣಿಸ್ತಾ ಇದೆಯಾ, ಅಥವಾ ಮಂಡ್ಯದ ಜನ ಸ್ಪಂದಿಸ್ತಾ ಇದ್ದಾರಾ ಇವತ್ತಿನ ಬಂದ್ ಕರೆಗೆ? ಜನರ ಪ್ರತಿಕ್ರಿಯೆ ಹೇಗಿದೆ? ಖಂಡಿತ ವಿಜಯ್, ಏನಂತಂದ್ರೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳ ವರ್ತಕರು ಮಾತ್ರ ಈಗ ತಮ್ಮ ಬೆಂಬಲವನ್ನು ಸೂಚಿಸ್ತಿರ್ತಕ್ಕಂಥದ್ದು. ಆದರೆ ಎಂದಿನಂತೆ ವಾಹನ ಸಂಚಾರವು ಕೂಡ ನಡೀತಾ ಇರ್ತಕ್ಕಂಥದ್ದು, ಅದಲ್ಲದೆ ಬೇರೆ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಮಂಡ್ಯ ಜನರು ಕೂಡ ಏನು ಯಾವ ರೀತಿ ಸೂಚನೆಯನ್ನು ನೀಡ್ತಾರೆ ಅನ್ನೋದು ಕೂಡ 10 ಗಂಟೆ ನಂತರ ತಿಳಿದು ಬರುತ್ತೆ. ಯಾಕೆಂತಂದ್ರೆ ಈವರೆಗೂ ಕೂಡ ಪ್ರತಿಭಟನಾಕಾರರು ಕೂಡ ಯಾವುದೇ ಒಂದು ರಸ್ತೆಗೆ ಇಳಿದೆ ಪ್ರತಿಭಟನೆಗೂ ಕೂಡ ಮುಂದಾಗದೇ ಇರ್ತಕ್ಕಂಥದ್ದು ಅಥವಾ ರಸ್ತೆಗೆ ಇಳಿದೇ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಮಂಡ್ಯ ಜನರು ಕೂಡ ತಾವು ಎಂದಿನಂತೆ ವಾಹನ ಸಂಚಾರ ಆಗಿರ್ಬೋದು ಅಥವಾ ಅವರ ದೈನಂದಿನ ಕೆಲಸ ಕಾರ್ಯಗಳಿಗೆ ಮುಂದಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣ್ಬೋದು. ವಿಜಯ್, ಥ್ಯಾಂಕ್ ಯು ಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.